ಗೆ ಸ್ವಾಗತ. ನಾನು ನವಿತಾ ಜೈನ್. ಚೀಫ್ ಇಂಜಿನಿಯರ್ ಮೇಲೆ ದರ್ಪ ತೋರಿದ್ರ ಶಾಸಕ, ತಾವು ಜನಪ್ರತಿನಿಧಿ ಅನ್ನೋದನ್ನು ಮರೆತು ಮಾತನಾಡಿದ್ರ. ಶಾಸಕ ಶಿವನಗೌಡ ನಾಯಕರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಚೀಫ್ ಇಂಜಿನಿಯರ್ ಮೇಲೆ ಶಾಸಕ ದರ್ಪವನ್ನ ತೋರಿದ್ರ, ತಾವು ಜನಪ್ರತಿನಿಧಿ ಅನ್ನೋದನ್ನು ಮರೆತು ಮಾತನಾಡಿದ್ರ. ಶಾಸಕ ಶಿವನಗೌಡ ನಾಯಕರದ್ದು ಅಂತ ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋ ವೈರಲ್ ಆಗಿದೆ. ರಾಯಚೂರಿನ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಚೀಫ್ ಇಂಜಿನಿಯರ್ ಶಿವಕುಮಾರ್ ಅನ್ನೋರಿಗೆ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿರುವುದು. ಬಿಲ್ ಮಾಡಿರುವ ವಿಚಾರಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ. ಕೆಬಿಜೆಎನ್ಎಲ್ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ವಾಗ್ವಾದ ನಡೆದಂತಹ ಸಂದರ್ಭದಲ್ಲಿ ಕೃಷ್ಣಾ ಜಲಭಾಗ್ಯ ಇಂಜಿನಿಯರ್ ಶಿವಕುಮಾರ್ ಅವರ ಜೊತೆಗಿನ ಸಂಭಾಷಣೆಯ ವೇಳೆ ನಿಂದನೆ ಮಾಡಿದ್ದಾರೆ ಅನ್ನುವ ಆರೋಪ ಈಗ ಕೇಳಿ ಬಂದಿದೆ. 2 ತಿಂಗಳ ಹಿಂದಿನ ಸಂಭಾಷಣೆಯ ಆಡಿಯೋ ಈಗ ವೈರಲ್ ಆಗಿದೆ. ಇದು ಧಮಕಿ ಹಾಕಿದ್ರ ಎಂಎಲ್ಎ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಯಾಕಂದ್ರೆ ಅವರಿಗೆ ಸಂಬಂಧಪಟ್ಟದ್ದು ಅನ್ನಲಾದಂತಹ ಒಂದು ಆಡಿಯೋ ಈಗ ವೈರಲ್ ಆಗಿದ್ದು, ಇದು 2 ತಿಂಗಳ ಹಿಂದೆ ನಡೆದಿರುವಂತಹ ಒಂದು ಸಂಭಾಷಣೆ ಅಂತ ಹೇಳಲಾಗ್ತಾ ಇತ್ತು. ಈಗ ಈ ಒಂದು ಆಡಿಯೋ ವೈರಲ್ ಆಗಿದೆ. ಹಾಗಾಗಿ ಜನಪ್ರತಿನಿಧಿಗಳಾದಂಥವ್ರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಗಿರಬೇಕು, ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನೋದು ಅನೇಕ ಉದಾಹರಣೆಗಳ ಸಮೇತವಾಗಿ ನಾವು ನೋಡಿದ್ದೀವಿ. ಆದರೆ ಈಗ ಮುಖ್ಯ ಇಂಜಿನಿಯರ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಶಾಸಕ ಶಿವನಗೌಡ ನಾಯಕ್ ಅವರು ನಿಂದನೆಯನ್ನ ಮಾಡಿದ್ದಾರೆ, ಧಮಕಿಯನ್ನ ಹಾಕಿದ್ದಾರೆ ಅನ್ನುವಂತಹ ಒಂದು ಆರೋಪ ಈಗ ಅವರ ಮೇಲೆ ಕೇಳಿ ಬಂದಿದೆ. ಆ ಆಡಿಯೋ ಈಗ ವೈರಲ್ ಆಗಿದೆ. ಚೀಫ್ ಇಂಜಿನಿಯರ್ ಮೇಲೆ ಎಂಎಲ್ಎ ದರ್ಪವನ್ನ ತೋರಿಸಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಆ ಒಂದು ಆಡಿಯೋ ಈಗ ಹುಟ್ಟು ಹಾಕಿದೆ. ತಾನೊಬ್ಬ ಪ್ರತಿನಿಧಿ ಅನ್ನೋದನ್ನು ಮರೆತು ಮಾತನಾಡಿದ್ರ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಶಿವನಗೌಡ ನಾಯಕರದ್ದು ಎನ್ನಲಾದಂತಹ ಆಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಬಿಲ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ಸಂಭಾಷಣೆ ಅದು. ಆ ಒಂದು ಸಂಭಾಷಣೆಯಲ್ಲಿ ಧಮಕಿಯನ್ನ ಹಾಕಿದ್ದಾರೆ ಶಿವನಗೌಡ ನಾಯಕ್ ಅನ್ನುವಂತಹ ಮಾತುಗಳು, ಆರೋಪ ಕೇಳಿ ಬರ್ತಾ ಇರೋದು. ಮುಖ್ಯ ಇಂಜಿನಿಯರ್ ಆಗಿರುವಂತಹ ಚೀಫ್ ಇಂಜಿನಿಯರ್ ಆಗಿರುವಂತಹ ಅವರ ಮೇಲೆ ಅಂದ್ರೆ ಶಿವನಗೌಡ ನಾಯಕರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋದಲ್ಲಿ ತಾವು ಒಬ್ಬ ಜನಪ್ರತಿನಿಧಿ ಅನ್ನೋದನ್ನು ಮರೆತು ನಿಂದನೆಯನ್ನ ಮಾಡಿದ್ದಾರೆ ಅನ್ನೋದು ಈಗ ಬಂದಿರುವಂತಹ ಆರೋಪ. ಶಿವಕುಮಾರ್ ಅವರಿಗೆ ಬೈದಿರುವಂತಹದ್ದು ಇದು ಶಿವನಗೌಡ ಅವರದ್ದು ಅಂತ ಹೇಳಲಾಗ್ತಾ ಇದೆ ಈ ಒಂದು ಆಡಿಯೋ. ಸೊ ಜನಪ್ರತಿನಿಧಿಗಳು ಮಾತನಾಡುವಂಥ ಸಂದರ್ಭದಲ್ಲಿ, ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ, ವರ್ತನೆಯನ್ನು ತೋರಿಸುವಂಥ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋದು ಈಗಾಗಲೇ ಸಾಕಷ್ಟು ಜನರಿಗೆ ಒಂದಷ್ಟು ಘಟನೆಗಳಿಂದ ಗೊತ್ತಾಗಿರುತ್ತೆ. ಹಾಗಾದ್ರೆ ಆ ಸಂಭಾಷಣೆ ಏನಿದೆ ನೋಡೋಣ. ಏನೋ ರಿಪೋರ್ಟ್ ಆಗ್ತೀನಿ ಅಂತ ಹೇಳ್ತಿದೆ ಅಂತ ಯಾವುದು ಸರ್? ಅಲ್ಲ ಈಗ PS ಫೋನ್ ಮಾಡಿದ್ರೆ ಏನೋ ರಿಪೋರ್ಟ್ ಆಗ್ತೀನಿ ಅಂತ ಹೇಳ್ತಿದೆ. ಅಲ್ಲ ಅದು ನನ್ನ ಹೇಳ್ತೀನಿ ಹೇಳಿ. ನಾನು ಬಂದು 1 ತಿಂಗಳಾಗಿದೆ. ಒಂದು ತಿಂಗಳಲ್ಲಿ ಕೆಲಸ ಮಾಡಿದ್ದಾರೆ ಸರ್. ಎಕ್ಸಿಕ್ಯೂಟಿವ್ ಎಸಿ ಕಳಿಸಿದ್ದಾರೆ, ನಾನು ಫಾರ್ವರ್ಡ್ ಮಾಡಿದ್ದೀನಿ ಸರ್. ನೀವು ಹೋಗಿ ಅಲ್ಲೇ ಹೋಗಿ ಸರ್, ಸೈಟ್ಗೆ ಹೋಗಿ ಕ್ವಶನ್ ಮಾಡಿ ಸರ್. ತಾವು ಇಲ್ಲ ಸರ್, ನಾಳೆ MD ಹತ್ರ ಬರ್ತಿದ್ದೀನಿ ಸರ್. ನಾನು ಬರ್ತಾ ಇದ್ದೀನಿ. ನಿಮಗೆ ನನಗೆ ಆಯ್ತು ನೋಡೋಣ. ಈಗ ಮಾತಾಡ್ತಿದ್ದೀನಿ. ಮಗನೇ ಸರ್ಕಾರ ದುಡ್ಡಾದ್ರೆ ನಿಮ್ಮ ಅಪ್ಪನ ಮನೆಗೆ ಕಂಡಿದ್ದೆ ನೀನು. ಆಯ್ತು ಮಾತಾಡಿ, ನಿಮ್ಗೆ ಸಮಾಧಾನ ಆಗೋವರೆಗೂ ಮಾತಾಡಿ. ಆ ಸರಿ ಕರೆದ್ರೆ ಬರಲ್ಲ ಅಂದ್ರೆ ಹೆಂಗೆ ಹೇಳ್ಬೇಕಲ್ಲ, ಯಾವ ಭಾಷೆ ಮಾತಾಡ್ಬೇಕು ನಿನಗೆ? ಆಯ್ತು ನೀವು ಇಷ್ಟು ಮಾತಾಡಿದ್ಮೇಲೆ ನಾನು ಇನ್ನೇನು ಉತ್ತರ ಕೊಡೋದು ಸರ್? ಮಾತಾಡಿ, ನಿಮಗೆ ಸಮಾಧಾನ ಆಗೋವರೆಗೂ ಮಾತಾಡಿ. ನಾನು ಬಂದದ್ದು ಇಷ್ಟು ತಿಳ್ಕೋದಿಲ್ಲ, ಏನಿಲ್ಲ ಮಗನೇ ಏಕಾಏಕಿ ಬಿಲ್ ಕೊಟ್ಬಿಡ್ತಿದೆ. ಮಾಡಲ್ಲ, ನೀನು ಯಾರಿಗೆ ರಿಪೋರ್ಟ್ ಮಾಡ್ತೀನಿ ಮಾಡಿ ನೀನು. ಆಯ್ತು ಮಗನೇ 200 ಕೋಟಿ ಬೋಗಸ್ ಬಿಲ್ ಕೊಡ್ತಿದ್ವಿ, ನಮ್ಮ ರಿಪೋರ್ಟ್ ಮಾಡ್ತಾ ಹೇಳ್ತಿದ್ದೆ. ಒಬ್ಬ ಶಾಸಕರಾಗಿದ್ದೀರಿ. 6 ಸರಿ ಕರೆದೈತೆ, 6 ಸರಿ ಎಲ್ಲಿ ಹೋಗಿತ್ತು ನೀನು ಮರ್ಯಾದೆ? ಏನಪ್ಪ ಈ ರೀತಿ ಮಾತಾಡಿದ್ರೆ ನಮ್ಗೆ ಕೇಳೋದು ಹೆಂಗೆ ಆಯ್ತು? ಅಲ್ಲ 6 ಟೈಮ್ಸ್ ನೀನು ಕಾಲ್ ಮಾಡಿದ್ರೆ ನೀನು ರೆಸ್ಪಾನ್ಸ್ ಮಾಡ್ತೀರಿ, ಬರೋದಿಲ್ಲ ನೀನು. ನಾನು ಬರ್ಬೇಕು ನೀನು ಭೇಟಿ ಆಗಕ್ಕ? ಶಿವನಗೌಡ ನಾಯಕರದ್ದು ಎನ್ನಲಾದಂತಹ ಆಡಿಯೋ ಈಗ ವೈರಲ್ ಆಗಿದೆ. ಚೀಫ್ ಇಂಜಿನಿಯರ್ ಶಿವಕುಮಾರ್ ಅವರಿಗೆ ಧಮಕಿಯನ್ನ ಹಾಕಿದ್ರ ಎಂಎಲ್ಎ ಅನ್ನುವಂತಹ ಪ್ರಶ್ನೆ ಈ ಒಂದು ಆಡಿಯೋ ಈಗ ಹುಟ್ಟು ಹಾಕಿದೆ. ಚೀಫ್ ಇಂಜಿನಿಯರ್ ಮೇಲೆ ಈಗ ದರ್ಪವನ್ನ ತೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಆರೋಪವನ್ನ ಮಾಡಲಾಗ್ತಾ ಇದೆ.
ತಾವೊಬ್ಬ ಜನಪ್ರತಿನಿಧಿಯಾಗಿ ಈಗ ನಿಮ್ಗೆ ನಾವು ಕೇಳಿಸಿದ್ವಿ ಆ ಆಡಿಯೋದಲ್ಲಿ ಸಾಕಷ್ಟು ಬೀಪ್ ಸೌಂಡ್ಗಳನ್ನ ಹಾಕಬೇಕಾದಂತಹ ಒಂದು ಸಿಚುವೇಶನ್ ಕೂಡ ನಿರ್ಮಾಣ ಆಗಿದೆ. ಆದ್ರೆ ಮಾತನಾಡುವಂತಹ ಸಂದರ್ಭದಲ್ಲಿ ತಾವು ಒಬ್ಬ ಜನಪ್ರತಿನಿಧಿ ಆಗಿ ಇನ್ನೊಬ್ಬರಿಗೆ ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ, ಜೊತೆಗೆ ನಾವು ಜನಪ್ರತಿನಿಧಿಗಳು ಬೇರೆಯವ್ರ ಹೇಗೆ ವರ್ತನೆ ಮಾಡಬೇಕಾಗತ್ತೆ ಅನ್ನೋದು ಜನಪ್ರತಿನಿಧಿಗಳಿಗೆ ಗೊತ್ತಿರಬೇಕಾಗತ್ತೆ, ಜನರಿಂದ ಆರಿಸಿ ಬಂದಿರ್ತುವಂತವ್ರು. ಆದ್ರೆ ಈಗ ಈ ಒಂದು ಆಡಿಯೋದಲ್ಲಿ ಅವರು ಬೈದಿದ್ದಾರೆ, ದರ್ಪವನ್ನ ತೋರಿಸಿದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶಾಸಕರು ಒಂದು ಬಿಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂತದ್ದು, ಎಷ್ಟು ದಿವಸ ಆಯ್ತು ಏನು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಚೀಫ್ ಇಂಜಿನಿಯರ್ ಮಾತನಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಬೈಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕೆಟ್ಟ ರೀತಿಯಲ್ಲಿ ಬೈದಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದು ಅವರದ್ದೇ ಆಡಿಯೋ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನಿಮಗೆ ಗೊತ್ತಿಲ್ಲ, ಶಾಸಕ ಶಿವನಗೌಡ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಏನೋ ರಿಪೋರ್ಟ್ ಆಗ್ತೀನಿ ಅಂತ ಹೇಳ್ತಿದೆ ಅಂತ ಯಾವುದು ಸರ್? ಅಲ್ಲ ಈಗ PS ಫೋನ್ ಮಾಡಿದ್ರೆ ಏನೋ ರಿಪೋರ್ಟ್ ಆಗ್ತೀನಿ ಅಂತ ಹೇಳ್ತಾರೆ. ಅಲ್ಲ ಅದು ನನ್ನ ಹೇಳ್ತೀನಿ ಹೇಳಿ. ನಾನು ಬಂದು ಒಂದ್ ತಿಂಗಳಾಗಿದೆ. ಒಂದ್ ತಿಂಗಳಲ್ಲಿ ಕೆಲಸ ಮಾಡಿದ್ದಾರೆ ಸರ್. ಎಕ್ಸಿಕ್ಯೂಟಿವ್ ಎಸಿ ಕಳಿಸಿದ್ದಾರೆ, ನಾನು ಫಾರ್ವರ್ಡ್ ಮಾಡಿದ್ದೀನಿ ಸರ್. ನೀವು ಹೋಗಿ ಅಲ್ಲೇ ಹೋಗಿ ಸರ್, ಸೈಟ್ಗೆ ಹೋಗಿ ಕ್ವಶನ್ ಮಾಡಿ ಸರ್. ತಾವು ಇಲ್ಲ ಸರ್, ನಾಳೆ MD ಹತ್ರ ಬರ್ತಿದ್ದೀನಿ ಸರ್. ನಾನು ಬರ್ತಾ ಇದ್ದೀನಿ. ನಿಮಗೆ ಆಯ್ತು ನೋಡೋಣ. ಈಗ ಮಾತಾಡ್ತಿದ್ದೀನಿ. ಮಗನೇ ಸರ್ಕಾರ ದುಡ್ಡಲ್ಲಿ ನಿಮ್ಮ ಅಪ್ಪನ ಮನೆ ಅಂತ ಕಂಡಿದ್ದೆ ನೀನು. ಆಯ್ತು ಮಾತಾಡಿ, ನಿಮ್ಗೆ ಸಮಾಧಾನ ಆಗೋವರೆಗೂ ಮಾತಾಡಿ. ಆ ಸರಿ ಕರೆದ್ರೆ ಬರಲ್ಲ ಅಂದ್ರೆ ಹೆಂಗೆ ಹೇಳ್ಬೇಕಲ್ಲ? ಯಾವ ಭಾಷೆ ಮಾತಾಡ್ಬೇಕು ನಿನಗೆ? ಆಯ್ತು ನೀವು ಇಷ್ಟು ಮಾತಾಡಿದ್ಮೇಲೆ ನಾನು ಇನ್ನೇನು ಉತ್ತರ ಕೊಡೋದು ಸರ್? ಮಾತಾಡಿ, ನಿಮ್ಗೆ ಸಮಾಧಾನ ಆಗೋವರೆಗೂ ಮಾತಾಡಿ. ಬಂದದ್ದು ಇಷ್ಟು ತಿಳ್ಕೋದಿಲ್ಲ, ಏನಿಲ್ಲ ಮಗನ ಏಕಾಏಕಿ ಬಿಲ್ ಕೊಟ್ಬಿಡ್ತಿದೆ. ಮಾಡಲ್ಲ, ನೀನು ಯಾರಿಗೆ ರಿಪೋರ್ಟ್ ಮಾಡ್ತೀನಿ ಮಾಡಿ ನೀನು. ಆಯ್ತು ಮಗನ 200 ಕೋಟಿ ಬೋಗಸ್ ಬಿಲ್ ಕೊಡ್ತಿದ್ವಿ, ನಮ್ಮ ರಿಪೋರ್ಟ್ ಮಾಡ್ತಾ ಕೇಳ್ತಿದ್ದೆ. ಒಬ್ಬ ಶಾಸಕರಾಗಿದ್ದೀರಿ. 6 ಸರಿ ಕರೆದಿದ್ದೆ, 6 ಸರಿ ಎಲ್ಲಿ ಹೋಗಿತ್ತು ನೀನು ಮರ್ಯಾದೆ? ಏನಪ್ಪ ಈ ರೀತಿ ಮಾತಾಡಿದ್ರೆ ನಮ್ಗೆ ಕೇಳೋದು ಹೆಂಗೆ ಆಯ್ತು? ಅಲ್ಲ 6 ಟೈಮ್ಸ್ ನೀನು ಕಾಲ್ ಮಾಡಿದ್ರೆ ನೀನು ರೆಸ್ಪಾನ್ಸ್ ಮಾಡ್ತೀವಿ, ಬರೋದಿಲ್ಲ ನೀನು. ನಾನು ಬರ್ಬೇಕು ನೀನು ಭೇಟಿ ಆಗಕ್ಕ? ಕಾಂಗ್ರೆಸ್ ಮುಖಂಡ ಪಿ ಚಿದಂಬರಂ ಕುಟುಂಬದ ಮೇಲೆ ಸಿಬಿಐ ರೇಡ್ ನಡೆದಿದ್ದು, ಚಿದಂಬರಂ ಹಾಗೂ ಮಗ ಕಾರ್ತಿಗೆ ಸೇರಿದಂತಹ 9 ಕಡೆಗಳಲ್ಲಿ ಸಿಬಿಐ ಏಕಕಾಲದಲ್ಲಿ ದಾಳಿಯನ್ನ ಮಾಡಿದೆ. ದೆಹಲಿ, ಮುಂಬೈ, ಚೆನ್ನೈ, ಕರ್ನಾಟಕ, ಒಡಿಶಾದ ಮನೆ ಕಚೇರಿಗಳಲ್ಲಿ ಸಿಬಿಐ ಅಧಿಕಾರಿಗಳು ಈಗ ಶೋಧವನ್ನ ಮಾಡ್ತಾ ಇದ್ದಾರೆ, ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪಿ ಚಿದಂಬರಂ ಕುಟುಂಬಕ್ಕೆ ಈ ಮೂಲಕ ಸಿಬಿಐ ಶಾಕ್ ಅನ್ನ ಕೊಟ್ಟಿದೆ. ದೆಹಲಿ, ಮುಂಬೈ, ಚೆನ್ನೈ, ಒಡಿಶಾ, ಕರ್ನಾಟಕ ಹೀಗೆ ಅನೇಕ ಕಡೆಗಳಲ್ಲಿ ರೇಡ್ ಆಗಿದೆ. ವೀಸಾ ಮಾಡಿಸಿಕೊಳ್ಳಲು ಕಾನೂನನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಈ ಒಂದು ರೇಡ್ ನಡೆದಿರೋದು. 250 ಚೀನಾ ವೀಸಾ ಮಾಡಿಕೊಡಲು ಅಕ್ರಮವನ್ನ ಎಸಗಿದ್ದಾರೆ ಆ ಸಂದರ್ಭದಲ್ಲಿ ಚಿದಂಬರಂ ಅನ್ನುವಂತಹ ಆರೋಪ. ಚಿದಂಬರಂ ಅವರು ಗೃಹ ಮಂತ್ರಿ ಆಗಿದ್ದಾಗ ತಾನು ಕಾನೂನನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ನಮ್ಮ ಮೇಲೆ ಸಾಕಷ್ಟು ಬಾರಿ ರೇಡ್ ಆಗಿದೆ, ಎಷ್ಟು ಬಾರಿ ದಾಳಿ ಮಾಡಿದ್ದಾರೆ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿ ಸಿಬಿಐ ದಾಳಿಗೆ ಕಾರ್ತಿ ಚಿದಂಬರಂ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟ್ವೀಟ್ ಮಾಡಿ ಕಾರ್ತಿ ಚಿದಂಬರಂ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದು, ಕಾನೂನು ಮೀರಿ ವೀಸಾ ಮಾಡಿಸಿದ್ದ ಆರೋಪದ ಮೇಲೆ ಈ ಹಿಂದೆ ಕಾರ್ತಿ ಚಿದಂಬರಂ ಅರೆಸ್ಟ್ ಆಗಿದ್ರು. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈಗಾಗಲೇ 250ಕ್ಕೂ ಹೆಚ್ಚಿನ ಜನರಿಗೆ ಚೀನಾ ವೀಸಾ ಮಾಡಿಸಿಕೊಂಡಂತಹ ಒಂದು ಕಾನೂನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಪಿ ಚಿದಂಬರಂ ಅನ್ನುವಂತಹ ಆರೋಪದ ಮೇಲೆ ಈಗ ದಾಳಿ ನಡೆದಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರ್ಣಿಶ್ ನೇರ ಸಂಪರ್ಕದಲ್ಲಿದ್ದಾರೆ. ಧರ್ಣಿಶ್, ಈಗ ಬೇರೆ ಬೇರೆ ಕಡೆಗಳಲ್ಲಿ ದಾಳಿಯ ಮಾಹಿತಿಗಳು ಸಿಗ್ತಾ ಇದೆಯಾ? ಯಾವ ರೀತಿ ಅಪ್ಡೇಟ್ ಸಿಗ್ತಾ ಇದೆ? ನವಿತಾ, ಕೇಂದ್ರದ ಮಾಜಿ ಗೃಹ ಸಚಿವ ಪಿ ಚಿದಂಬರಂ ಮತ್ತು ಅವರ ಪುತ್ರ ಸಂಸದ ಕಾರ್ತಿಕ್ ಚಿದಂಬರಂ ನಿವಾಸಗಳ ಮೇಲೆ ಇವತ್ತು ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅದಕ್ಕೆ ಈಗ ಹೊಸ ಪ್ರಕರಣವೊಂದನ್ನು ಕಾರ್ತಿಕ್ ಚಿದಂಬರಂ ಅವರ ಮೇಲೆ ಸಿಬಿಐ ಹೊರಿಸಿದೆ. ಅದೇನು ಅಂತಂದರೆ, ಗೃಹ ಸಚಿವರಾಗಿದ್ದಂತಹ ಪಿ ಚಿದಂಬರಂ ಅವರು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಆಗ ಅವರ ಪುತ್ರ ಕಾರ್ತಿಕ್ ಚಿದಂಬರಂ ಅವರು ಅವರ ಅಪ್ಪನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಚೀನಾದವರಿಗೆ ವೀಸಾವನ್ನು ಮಾಡಿಕೊಟ್ಟಿದ್ದಾರೆ ಹಲವರಿಗೆ ಅನ್ನುವಂಥ ಆರೋಪವನ್ನು ಹೊರಿಸಿದರೆ, ಅದು ಅಕ್ರಮ ಹಣ ವರ್ಗಾವಣೆ ಕಾರಣಗಳಿಗೋಸ್ಕರ
ಅಂದರೆ ಅವರು ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಅವರ ಆರ್ಥಿಕ ವಹಿವಾಟುಗಳನ್ನು ನಿರ್ವಹಿಸಲಿಕ್ಕೋಸ್ಕರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಚೀನಾದವರಿಗೆ ವೀಸಾವನ್ನು ಮಾಡಿಸಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು CBI ಈಗ ಹೊರಿಸಿದೆ. ಮತ್ತು ಈ ಆರೋಪದ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿರುವಂತಹ CBI ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಚಿದಂಬರಂ ಮತ್ತು ಕಾರ್ತಿಕ್ ಚಿದಂಬರಂ ಅವರಿಗೆ ಸೇರಿದಂತಹ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿದೆ. ಚೆನ್ನೈ, ಮುಂಬೈ, ದೆಹಲಿ ಸೇರಿದಂತೆ ಒಟ್ಟು 9 ಕಡೆ ದಾಳಿ ಮಾಡ್ತಿದೆ CBI ಅಧಿಕಾರಿಗಳು. ಎಲ್ಲ ಈಗ ದಾಖಲೆಗಳ ಪರಿಶೀಲನೆ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಚಿದಂಬರಂ ಅವರ ಪಾತ್ರ ಏನಿತ್ತು, ಆಗ ಅದರ ಮುಖಾಂತರವಾಗಿ ನಡೆದಂತಹ ಹಣದ ವಹಿವಾಟು ಏನು ಎನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ. ಈಗ 8 ಗಂಟೆಗೆ ಶುರುವಾಗಿರುವಂತಹ ದಾಳಿ ಈಗೂ ಕೂಡ ನಡೀತಾ ಇದೆ. ಚಿದಂಬರಂ ಅವರ ಆಸ್ತಿ ಮತ್ತು ಮನೆ ಮತ್ತು ಕಚೇರಿ, ಕಾರ್ತಿಕ್ ಚಿದಂಬರಂ ಅವರ ಮನೆ ಮತ್ತು ಕಚೇರಿ ಎರಡೂ ಕಡೆ ದಾಖಲೆಗಳ ಪರಿಶೀಲನೆ ಕೆಲಸ ನಡೀತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಈಗಾಗಲೇ ಪಿ ಚಿದಂಬರಂ ಕುಟುಂಬಕ್ಕೆ CBI ಶಾಕ್ ಅನ್ನ ನೀಡಿದ್ದು 9 ಕಡೆಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈಗ ದಾಳಿಯನ್ನು ನಡೆಸಿದ್ದು ಕಚೇರಿ ಮನೆಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಶೋಧವನ್ನ ಮಾಡುತ್ತಿದ್ದಾರೆ, ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ CBI ದಾಳಿಗೆ ಕಾರ್ತಿಕ್ ಚಿದಂಬರಂ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಬಾರಿ ರೇಡ್ ಮಾಡ್ತಾರೆ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅನ್ನುವಂತಹ ಆಕ್ರೋಶವನ್ನ ಅವರು ಈಗಾಗಲೇ ಹೊರ ಹಾಕಿದ್ದಾರೆ. ಚೀನಾಗೆ ವೀಸಾ ಮಾಡಿಕೊಟ್ಟಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CBI ಈಗ ರೇಡ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಕೂಡ ಈ ಒಂದು ಕಾನೂನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಅನೇಕ ರೇಡ್ಗಳು ಆಗಿದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಇನ್ನು ಕಾರ್ತಿಕ್ ಚಿದಂಬರಂ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಪಾಲಾಗಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಸೊ ಪಿ ಚಿದಂಬರಂ ಕುಟುಂಬಕ್ಕೆ ಈ ಮೂಲಕ CBI ಮತ್ತೊಮ್ಮೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. CBI ರೇಡ್ ಮಾಡುವುದರ ಮೂಲಕ ಅನೇಕ ಕಡೆಗಳಲ್ಲಿ ಈಗ ಎಲ್ಲಾ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಪಿ ಚಿದಂಬರಂ ಅವರ ಮನೆ ಕಚೇರಿಗಳ ಮೇಲೆ ಆಲ್ರೆಡಿ ಎಲ್ಲೆಲ್ಲಿ ಇದೆ, ಚೆನ್ನೈ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ದೆಹಲಿ ಆಗಿರಬಹುದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಪ್ರಮುಖವಾಗಿ ವೀಸಾ ಮಾಡಿಸಿಕೊಳ್ಳಲು ಕಾನೂನು ದುರ್ಬಳಕೆಯನ್ನ ಮಾಡಿಕೊಂಡಿದ್ರು ಆ ಸಂದರ್ಭದಲ್ಲಿ ಗೃಹ ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಆರೋಪದ ಮೇಲೆ ಈ ಒಂದು ರೇಡ್ ಅನ್ನ ಮಾಡಲಾಗಿದೆ. ಇದರ ಬಗ್ಗೆ ಅನೇಕ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪಂಜಾಬ್ ಅಲ್ಲೂ ಕೂಡ ರೇಡ್ ಆಗಿದೆ, ಅಲ್ಲಿಂದನೇ ಇದರ ಒಂದು ಮೂಲ ಆರಂಭ ಆಗಿದ್ದು ಅನ್ನುವಂತಹ ನಿಟ್ಟಿನಲ್ಲಿ ಇದು ಪಿ ಚಿದಂಬರಂ ಗೃಹ ಸಚಿವರಾಗಿದ್ದಾಗ ನಡೆದಂತಹ ಹಗರಣ.